ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ಎಲ್ಲರದು ಹೇಗಿದೆ ದಿನಚರಿ? ಸೊ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿಂದು ವ್ಲಾಗ್ ಬಂದು ನೆನ್ನೆ ಹೇಳಿದ್ದೆ. ಸೊ ಚಾಲೆಂಜ್ 30 days ಚಾಲೆಂಜ್ ಥರ ತಗೊಂಡು ಒಂದೊಂದು ಡೆಲಿವರಿ ಆ್ಯಪ್ನೂ ಲೈಕ್ ತೋರಿಸ್ಬೇಕು, ನಿಮ್ಮ ಮುಂದೆ ಇಡಬೇಕು. 1 ಮಂತಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎಲ್ಲ ನಿಮ್ಮ ಮುಂದೆ ಇಡಬೇಕು ಅಂತ ಒಂದು 30 days ಚಾಲೆಂಜ್ ತಗೋಣ ಅಂತ ಡಿಸ್ಕಸ್ ಮಾಡಿದ್ದೆ. ಸೊ ಆ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಯಾರ್ಯಾರೆಲ್ಲ ನೋಡಿಲ್ಲ ವಿಡಿಯೋ ಇನ್ನೂ ಹೋಗಿ ನೋಡಿ. ನಿಮ್ಮ ತಲೆಯಲ್ಲಿ ಏನಾರು ಐಡಿಯಾ ಇದ್ದರೆ ಚಾಟ್ ಬಾಕ್ಸಲ್ಲಿ ಹಾಕಿ. ಸೊ ನಾನು ಕಾಯ್ತಾ ಇದ್ದೀನಿ ಚಾಟ್ ಬಾಕ್ಸ್, ಯಾರ್ಯಾರು ಏನೇನು ಕಮೆಂಟ್ ಹಾಕ್ತೀರಾ, ನಾನು ಯಾವ ಥರ ಅಪ್ಡೇಟ್ ಆಗಬೇಕು, ಯಾವ ಥರ ಇದು ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಗೈಸ್ ಆ್ಯಪ್ ಇನ್ಸ್ಟಾಲ್ ಮಾಡಿದೆ. ಸೊ ಮಾಡಿ ಅದು ಆ್ಯಕ್ಚುಲಿ 6 to 7 hours ಪ್ರೊಸೆಸಿಂಗ್ ಪೀರಿಯಡ್ ಹಿಡಿಯುತ್ತೆ ಅಂತ ಅಂದಿದ್ರು. ಸೊ ಇರಲಿ ಅಂದ್ಬಿಟ್ಟು ನೈಟು ನಿಮ್ಮ ಜೊತೆ ಡಿಸ್ಕಸ್ ಮಾಡಾದ್ಮೇಲೆ ಲೈಕ್ ವ್ಲಾಗ್ ಎಲ್ಲ ಮಾಡಾದ್ಮೇಲೆ ತಡಿ ನೋಡೋಣ, ಇನ್ಸ್ಟಾಲ್ ಮಾಡೋಣ. ಸೊ ಪ್ರೋಸೆಸ್ಸು ಅಂದರೆ ಹೋದ್ರೆ ಆ ಜಾಬಿಗೆ ಹೋದ್ರಾಯ್ತು ನಿಧಾನಕ್ಕೆ, ಬೇಕಾದರೆ ಡೆಲಿವರಿ ಜಾಬ್ಗೆ. ಬಟ್ ನೋಡೋಣ ಯಾವ್ಯಾವ ರೀತಿ ಏನೇನು ಅಮೌಂಟ್ ಏನಾದರೂ ಕೇಳುತ್ತಾ ಅಂದ್ಬಿಟ್ಟು ಇನ್ಸ್ಟಾಲ್ ಮಾಡಿದೆ. ಸೊ ಅಮೌಂಟ್ ಬಂದು ಗೈಸ್ ಬ್ಲಿಂಕಿಟ್ಟಲ್ಲಿ ಬಂದು 210 rupees ಸಮಥಿಂಗ್, 200 ಚೇಂಜ್ ಇದೆ. ಸೊ ಅದು ಬಂದು ಸಿಂಗಲ್ ಶಾರ್ಟ್ ಪೇಮೆಂಟಲ್ಲಿ ಕಟ್ಟಿದ್ರೆ 200 ಚೇಂಜು. ಸೊ ನಿಮಗೆ 4 weeks ಇನ್ಸ್ಟಾಲ್ಮೆಂಟ್ ಸಿಗುತ್ತೆ. ಸೊ ವೀಕ್ಲಿ 100 rupees ಏನೋ ಕಟ್ಟಾಗುತ್ತೆ. 100 or 101 104 ಏನೋ 100 rupees ಏನೋ ಕಟ್ಟಾಗುತ್ತೆ. ಸೊ ಬಟ್ ನೀವು 1 ರೂಪಿ ಪೇ ಮಾಡಲೇಬೇಕು. ಸೊ ಕಂಡೀಷನ್ಸ್ ಅಪ್ಲೈಡು. ಸೊ ಅದು ಬಂದು ಬ್ಯಾಗು ಮತ್ತು ಟೀ ಶರ್ಟು. ಸೊ ಬ್ಲಿಂಕಿಟ್ ಕಡೆಯಿಂದ ಬ್ಯಾಗು ಮತ್ತು ಟೀ ಶರ್ಟ್ ಕೊಡೋಕ್ಕೋಸ್ಕರ ಇದನ್ನು ಪೇ ಮಾಡಿಸ್ಕೊತಿದ್ದಾರೆ, ಅಂದರೆ ಪ್ರೀವಿಯಸ್ ಆಗಿ. ಸೊ ಇದು ಬಂದು ಸ್ಕ್ರೀನ್ ರೆಕಾರ್ಡ್ ಮಾಡಿದೆ ಬೈ ಏನೋ ಮಿಸ್ಸಾಗಿ ಡಿಲೀಟ್ ಆಗೋಗಿ ಕಂಪ್ಲೀಟಾಗಿ ಎರೇಸ್ ಆಗೋಗಿದೆ. ಸೊ ಹಾಗಾಗಿ ಅದು ಹಾಕೋಕ್ಕಾಗಲ್ಲ. ಸೊ ಯಾರ್ಯಾರೆಲ್ಲ ಇನ್ನು ಮುಂದಕ್ಕೆ ಜಾಯ್ನ್ ಆಗಬೇಕು, ಇನ್ನು ಮುಂದಕ್ಕೆ ಬ್ಲಿಂಕಿಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀರೋ, ಸೊ ಅವರು ಪ್ರಿಪೇರ್ ಆಗಿರ್ರಿ. 200 ಚೇಂಜ್ ಸಮಥಿಂಗ್ ಕೇಳ್ತಿದೆ. ಸೊ ಒಂದು ಪೇಮೆಂಟ್, ಒಂದು ಶಾರ್ಟ್ ಪೇಮೆಂಟ್ಗೆ 4 ಇನ್ಸ್ಟಾಲ್ಮೆಂಟ್ಸ್ ಅಂದರೆ 4 week ಇನ್ಸ್ಟಾಲ್ಮೆಂಟ್ಸ್ ಅಂದರೆ ಅದು ಯಾವ ರೀತಿ ಹೋಗುತ್ತೆ, ರನ್ ಆಗುತ್ತೆ ಅಂದರೆ ಕಂಪ್ಲೀಟಾಗಿ ಹೇಳ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಅದು ಬಂದು 1 ರೂಪಿ ನೀವು ಈಗಲೇ ಆನ್ ಸ್ಪಾಟ್ ಪೇ ಮಾಡಬೇಕು. ಸೊ ಪೇ ಮಾಡಿದ ತಕ್ಷಣ ಆ್ಯಕ್ಟಿವ್ ಆಗುತ್ತೆ. ಸೊ ವೀಕ್ಲಿ ನೀವೇನು ಅರ್ನಿಂಗ್ಸ್ ಮಾಡ್ತೀರಲ್ಲ, ಆ ಅರ್ನಿಂಗ್ಸಲ್ಲಿ 100 rupees ವೀಕ್ಲಿ ಅವ್ರಿಗೆ ಅಂದರೆ ಅವ್ರ ಅಕೌಂಟ್ಗೆ ಹೋಗುತ್ತೆ. ಲೈಕ್ ನಮ್ಮ ಅಕೌಂಟಿಂದ ಮೈನಸ್ ಆಗುತ್ತೆ. ಸೊ ನಿಮ್ಗೆ ಯಾರ್ಯಾರಿಗೆಲ್ಲ ಬ್ಲಿಂಕಿಟ್ಟು ಮತ್ತು ಜೆಪ್ಟೋ ಐಡಿಯಾ ಇದೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಯಾರ್ಯಾರಿಗೆಲ್ಲ ಐಡಿಯಾ ಇಲ್ಲ, ನಾನು ಇನ್ನೂ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಅದು ಬಂದು ವೀಕ್ಲಿ ಪೇಮೆಂಟ್ ಆ್ಯಪು. ಸೊ ಮಂತ್ಲಿ ಪೇಮೆಂಟ್ ಆ್ಯಪ್ ಅಲ್ಲ. ಸೊ ವೀಕ್ಲಿ ಒನ್ಸು ಪೇಮೆಂಟ್ ಆಗುತ್ತೆ. ಅದು ಯಾವ ರೀತಿ ಅಂದರೆ ಜೆಪ್ಟೋದಲ್ಲಿ ಬಂದ್ಬಿಟ್ಟು ಟ್ಯೂಸ್ಡೇ, ಮಂಡೇ ನೈಟಿಂದ ವೆಡ್ನಸ್ಡೇ ಈವ್ನಿಂಗ್ವರೆಗೂ 3 days. ಅಂದರೆ ಮಂಡೇ ಪೇಮೆಂಟ್ ಆಗಲ್ಲ. ಇಫ್ ಇನ್ ಕೇಸ್ ಆದರೆ ನೈಟ್ ಮೇಲೆ ಆಗುತ್ತೆ. ಟ್ಯೂಸ್ಡೇ ಕನ್ಫರ್ಮು. ಟ್ಯೂಸ್ಡೇ ಇಫ್ ಇನ್ ಕೇಸ್ ಏನಾದರೂ ರಜಾ, ಹಾಲಿಡೇ, ಗೌರ್ಮೆಂಟ್ ಹಾಲಿಡೇ ಈ ಥರ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಬಂದರೆ ಸೊ ಅದು ವೆಡ್ನೆಸ್ಡೇಗೆ ಪೋಸ್ಟ್ಪೋಂಡ್ ಆಗುತ್ತೆ. ಇಫ್ ಇನ್ ಕೇಸ್ ಸರ್ವರ್ ಇಶ್ಯೂ ಆಗಿ ಪೇಮೆಂಟ್ ಆಗಿಲ್ಲ ಅಂದರೆ ವೆಡ್ನೆಸ್ಡೇ ಪೇಮೆಂಟ್ ಆಗುತ್ತೆ. ಸೊ ಇದು ಬಂದು ವೀಕ್ಲಿ ಪೇಮೆಂಟು. ಸೊ ಇದು ಯಾವ ರೀತಿ ಪೇಮೆಂಟ್ ಕೊಡ್ತಾರೆ ಅಂದರೆ, ನೀವು ಮಂಡೇಯಿಂದ ಸಂಡೇವರೆಗೂ ಏನು ಅರ್ನಿಂಗ್ಸ್ ಮಾಡಿರ್ತೀರಲ್ಲ, ಸೊ ಮಂಡೇಯಿಂದ ಸಂಡೇ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ, ಸೊ ಇಷ್ಟರಲ್ಲಿ ನೀವೇನು ಅರ್ನಿಂಗ್ಸ್ ಮಾಡಿರ್ತೀರಾ, ಸೊ ಪರ್ ಡೇ 1000 ಮಾಡಿದರೆ, ನಾನೊಂದು ಎಸ್ಟಿಮೇಟು ತಗೋತಾ ಇರೋದು, ಪರ್ ಡೇ 1000 ಮಾಡಿದರೆ ಮಂಡೇಯಿಂದ ಸಂಡೇವರೆಗೂ 7000 ಆಗಿರುತ್ತೆ. ಸೊ 7000 ನಿಮಗೆ ಟ್ಯೂಸ್ಡೇ ವಿತ್ಡ್ರಾ ಮಾಡ್ಕೊಳ್ಬೋದು. ವಿತ್ಡ್ರಾ ಅಂದರೆ ಅಕೌಂಟಿಗೆ ಬರುತ್ತೆ. ಸೊ ತಿರ್ಗಾ ನೆಕ್ಸ್ಟ್ ಮಂಡೇ ಬರುತ್ತಲ್ಲ, ಅದು ಟ್ಯೂಸ್ಡೇನೇ ನಿಮ್ಗೆ ವಿತ್ಡ್ರಾ ಆಗಲ್ಲ. ಸೊ ಅದು ಬಂದು ನೆಕ್ಸ್ಟ್ ಟ್ಯೂಸ್ಡೇ, ಅಂದರೆ ಇದೇ ರೀತಿ ಪ್ರೋಸೆಸ್ ಹೋಗುತ್ತೆ. ಸೊ ಇದು ಬಂದು ವೀಕ್ಲಿ ಪೇಮೆಂಟು. ಸೊ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ, ಇದೊಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿದ್ದೀನಿ. ಸೊ ಇದು ಬಂದು ವೀಕ್ಲಿ ಪೇಮೆಂಟು. ಯಾವುದೇ ರೀತಿ ಮಂತ್ಲಿವರೆಗೂ ಅಂದರೆ 1 ಮಂತ್ವರೆಗೂ ಕಾಯೋ ಅವಶ್ಯಕತೆ ಏನಿಲ್ಲ. ಸೊ ವೀಕ್ಲಿ ಪೇಮೆಂಟ್ ಆಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ಇಫ್ ಇನ್ ಕೇಸ್ ಕ್ಯಾಶ್ ಆನ್ ಡೆಲಿವರಿ ಏನಾದರೂ ಬಿದ್ದರೆ ನಿಮ್ಮ ಲೆಕ್ಕಗೆ, ಸೊ ಅವ್ರೇನಾದರೂ ಕ್ಯಾಶ್ ಕೊಟ್ಟರೆ, ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಕ್ಯಾಶ್ ಕೊಟ್ಟರೆ ಅದು ಪೂರ್ತಿ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಲೈಕ್ ಅದು ಮೈನಸ್ ಆಗುತ್ತೆ, ನಿಮ್ಮ ಅಕೌಂಟಿಂದ ವಿತ್ಡ್ರಾ ಮಾಡ್ಕೋಬೇಕಾದಾಗ ಆ ವೀಕಲ್ಲಿ ಮೈನಸ್ ಆಗುತ್ತೆ. ಸೊ ಇದು ಈ ರೀತಿ ಪ್ರೋಸೆಸ್ ಇರೋದು. ಸೊ ಗೈಸ್, ಆ್ಯಕ್ಚುಲಿ ಆ್ಯಪ್ ತೋರಿಸ್ತೀರಾ, ನಾನೇ ಮಾತಾಡ್ತಿದ್ರೆ ಏನೂ ಅರ್ಥ ಆಗಲ್ಲ. ಸೊ ಇನ್ನು ಮುಂದಕ್ಕೆ ಸ್ಕ್ರೀನ್ ರೆಕಾರ್ಡಲ್ಲಿ ಸಿಗ್ತೀನಿ. ಸೊ ಇನ್ ಡೆಪ್ತಾಗಿ
ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಏನೇ ಡೌಟ್ ಇದ್ರೂ ಕಮೆಂಟ್ ಹಾಕಿ. ಸೊ ಇನ್ನು ಮುಂದಕ್ಕೆ ಅಂದರೆ ಇನ್ನು ಕಂಟಿನ್ಯೂ ಆಗೋ ವಿಡಿಯೋ ಬಂದು ಸ್ಕ್ರೀನ್ ರೆಕಾರ್ಡ್ ಆಗಿರುತ್ತೆ ಕಂಪ್ಲೀಟಾಗಿ. ಸೊ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ಬೋದು ಮೊಬೈಲಲ್ಲಿ ನೋಡೋರಿಗೆ. ಸಾರಿ, ನನಗೆ ಬೇರೆ ಆಲ್ಟರ್ನೇಟಿವ್ ಏನೂ ಇಲ್ಲ. ಯಾಕಂದರೆ ಈ ವಿಡಿಯೋ ಈ ಥರ ಮಾಡಿ ಅದನ್ನು ಉದ್ದುದ್ದ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದೀನಿ ಇಂಗ್ಲೀಷಲ್ಲಿ ಹೇಳಿದ್ರೆ. ಲೈಕ್ ಉದ್ದುದ್ದ ಇಟ್ಟರೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಬೇಜಾರು ಮಾಡ್ಕೋಬೇಡಿ, ನನಗೆ ಇನ್ಯಾವ ಆಲ್ಟರ್ನೇಟಿವ್ ಇಲ್ಲ. ಯಾಕಂದರೆ ನಾನು ಮೊಬೈಲಲ್ಲೇ ಅದು ಓಪನ್ ಆಗೋದ್ರಿಂದ ಮೊಬೈಲಲ್ಲೇ ತೋರಿಸ್ಬೇಕು ಕಂಪ್ಲೀಟಾಗಿ ಸ್ಕ್ರೀನ್ ರೆಕಾರ್ಡ್ ಮಾಡಿ. ಸೊ ಇನ್ನು ಮುಂದಕ್ಕೆ ಸ್ಕ್ರೀನ್ ರೆಕಾರ್ಡಲ್ಲಿ ಸಿಗ್ತೀನಿ ಗೈಸ್. ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಗೂಗಲ್ ಪ್ಲೇಸ್ಟೋರಲ್ಲಿ ಬ್ಲಿಂಕಿಟ್ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಅಂತ. ಸೊ ನೀವು ನೋಡ್ತಿರ್ಬೋದು. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ. ಸೊ ಇದು ಬಂದು ಗೈಸ್ ನಿಮಗೆ APK ಮೂಡಲ್ಲಿ ಸಿಗ್ತಿದೆ. ಲೈಕ್ ಅದರಲ್ಲಿ ಲಾಗಿನ್ ಆಗಿ ನೀವು ನಂಬರ್ ಹಾಕಿದ ತಕ್ಷಣ ನಿಮಗೆ ಒಂದು APK ಅಂದರೆ ಇದು ಬಂದು ಟ್ರಸ್ಟ್ ವರ್ತಿನೇ. ಸೊ ಇದು ಬ್ಲಿಂಕಿಟ್ ಅವರೇ ಮಾಡಿರೋದ್ರಿಂದ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ಸೊ ಅದೇ ಇನ್ಸ್ಟಾಲ್ ಕೇಳುತ್ತೆ. ಸೊ ಇದೆಲ್ಲ ಆ್ಯಕ್ಚುಲಿ ಸ್ಕ್ರೀನ್ ರೆಕಾರ್ಡ್ ಆಗಿತ್ತು, ಅನ್ಎಕ್ಸ್ಪೆಕ್ಟೆಡ್ ಏನೋ ಆಗಿ ಎಲ್ಲ ಎರೇಸ್ ಆಗೋಗಿದೆ. ಐ ಆಮ್ ರಿಯಲಿ ವೆರಿ ಸಾರಿ. ನೋಡೋಣ, ಇಫ್ ಇನ್ ಕೇಸು ಇನ್ನೂ ಯಾವ್ದಾರು ಹೊಸ ID ಕ್ರಿಯೇಟ್ ಮಾಡೋದು ಸಿಕ್ಕಿದ್ರೆ ಅದನ್ನು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಮುಂದಕ್ಕೆ ಹೋಗೋಣ ಗೈಸ್. ನೋಡಿ, ಇದು ಬಂದು ಡೆಲಿವರಿ ಪಾರ್ಟ್ನರ್ ಆ್ಯಪ್ ಅಂತ. ಸೊ ಅದು APK ಸಿಗುತ್ತೆ ನಿಮಗೆ. APK ಇನ್ಸ್ಟಾಲ್ ಮಾಡ್ಕೊಂಡು ಇವಾಗ ಹೋದರೆ ಲೈಕ್ ಈ ಥರ ಓಪನ್ ಮಾಡಿದ್ರೆ ಇವಾಗ ನೋಡಿ ರಿಯಲ್ ನೀವೇನು ಅರ್ನಿಂಗ್ಸ್ ಮಾಡ್ತೀರಲ್ಲ, ಈ ಅರ್ನಿಂಗ್ಸ್ ಆ್ಯಪು ಇದೆ ಆ್ಯಕ್ಚುಲಿ ಬಂದು. ಸೊ ಇವಾಗ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಸಿಗುತ್ತೆ. ಲೈಕ್ ನೀವು ನಂಬರ್ ಹಾಕಿ ಎಲ್ಲ OTP ಕೊಟ್ಟೆಲ್ಲ ನೀವು ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದಾಗ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಒಂದು ಸ್ವಲ್ಪ ಕೇಳುತ್ತೆ. ಸೊ ನಿಮ್ಮದು ಸೆಲ್ಫಿ ಕೇಳುತ್ತೆ. ಸೊ ಸೆಲ್ಫಿ ಕೇಳಾದ್ಮೇಲೆ ಪರ್ಸ್ನಲ್ ಇನ್ಫಾರ್ಮೇಷನು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಈ ಥರ ಒಂದಷ್ಟು ಡೀಟೇಲ್ಸ್ ಕೇಳುತ್ತೆ. ಸೊ ಆಮೇಲೆ ಗೈಸ್ ಇನ್ನೂ ಒಂದು, ಸೊ ಇದು ನಿಮ್ಗೇನು ಫೀಡ್ ತೋರಿಸ್ತಿದೆ ಅಲ್ಲ, ಸೊ ಮೇಲ್ಗಡೆ ನೀವು ಇಲ್ಲಿ ನೋಡ್ಬೋದು ಆಫ್ಲೈನ್ ಅಂತಿದೆ. ಸೊ ನೀವು ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ ಆ್ಯಕ್ಚುಲಿ ಬಂದು. ಸೊ ಇದು ಬಂದು ನೀವಿರೋ ಲೊಕೇಶನ್ನು. ಸೊ ನಿಮ್ಮ ಹಬ್ಬು ಅಂದರೆ ನೀವು ಎಲ್ಲಿ ಯಾವ ಹಬ್ಬು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಲ್ಲಿಗೆ ಹೋಗಬೇಕು. ಸೊ ಅದು ಮುಂದಕ್ಕೆ ತೋರಿಸ್ತೀನಿ ಅದು ಯಾವ ರೀತಿ ಹೋಗೋದು ಅಂತ. ಸೊ ಇವಾಗ ಈ ಫೇಸಲ್ಲಿ ಏನು ಕಾಣಿಸ್ತಿದೆ ಅಲ್ಲ, ಸೊ ಇದು ಬಂದು ಆಫ್ಲೈನ್ ಅಂತಿದೆ ನೋಡಿ ಇಲ್ಲಿ. ಸೊ ಆಫ್ಲೈನ್ ಹತ್ರ ಬಂದು ನೀವು ಆನ್ಲೈನ್ ಮೂಡ್ಗೆ ಹೋಗಬೇಕು. ಸೊ ಆನ್ಲೈನ್ ಮೂಡ್ಗೆ ಹೋದಾಗ ಯಾವಾಗ ಹೋಗಬೇಕು ಅಂದರೆ ನೀವು ನಿಯರ್ ಬೈ ಹಬ್ಬ ಹತ್ರ ಹೋದಾಗ ಆನ್ಲೈನ್ ಮೂಡ್ಗೆ ಹೋಗಬೇಕು. ಸೊ ನೀವು ಯಾವ ಲೊಕೇಶನಲ್ಲಿ ಇದ್ದೀರೋ ಆ ಲೊಕೇಶನಲ್ಲ, ಯಾವ ಲೊಕೇಶನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ಯಾವ ಹಬ್ಬನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಲ್ಲಿ ನಿಯರ್ ಬೈ ಹೋದಾಗ ಆನ್ ಮಾಡ್ಕೋಬೇಕು ಗೈಸ್. ಸೊ ಆನ್ ಮಾಡ್ಕೊಂಡಾಗ ನಿಮಗೆ ಒಂದು QR ಕೋಡ್ ಸ್ಕ್ಯಾನಿಂಗ್ ಅಂತ ಬರುತ್ತೆ. ಸೊ ಹಬ್ಬಲ್ಲಿ ಬಂದು QR ಕೋಡ್ ಸ್ಕ್ಯಾನಿಂಗ್ ಇರುತ್ತೆ, QR ಕೋಡ್ ಹಾಕಿರ್ತಾರೆ ಹಬ್ಬದು. ಸೊ ಅಲ್ಲಿ ಸ್ಕ್ಯಾನ್ ಮಾಡಿದಾಗ ನೀವು ಅಲ್ಲಿ ಇದ್ದೀರಾ, ಆ್ಯಕ್ಟಿವ್ ಆಗಿದ್ದೀರಾ. ಸೊ ನಿಮಗೆ ನೆಕ್ಸ್ಟು ಯಾವುದೇ ಆರ್ಡ್ರು ರಿಸೀವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಹತ್ರದಲ್ಲಿದ್ದೀರಾ ಅಂತ ಆಗುತ್ತೆ. ಸೊ ಇದು ಒಂದು ಗೈಸ್ ಆಫ್ಲೈನ್ ಆನ್ಲೈನ್ ಬಗ್ಗೆ ಹೇಳಿದೆ. ಸೊ ಇದು ಬಂದು ಬ್ಯಾಂಕ್ ಡೀಟೇಲ್ಸು ನಾನು ಇನ್ನೂ ಕೊಟ್ಟಿಲ್ಲ, ಯಾಕಂದರೆ ನಂದು ಇನ್ನೂ ಅರ್ನಿಂಗ್ಸ್ ಆಗಿಲ್ಲ. ಸೊ ಇದು ಬಂದು ಅರ್ನಿಂಗ್ಸ್ ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಲೈಕ್ ನಂದು ಬಂದು ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಆಗ್ಬೋದು, ನೋಡೋಣ. ಸೊ ಇಫ್ ಇನ್ ಕೇಸ್ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಆಗಿದ್ರೆ ನಂಗೆ ಅಪ್ಡೇಟ್ ಮಾಡೋಕ್ಕೆ ಕೇಳುತ್ತೆ, ಅವಾಗ ಅಪ್ಡೇಟ್ ಮಾಡ್ತೀನಿ. ಅಥವಾ ನೀವು ಮುಂಚೆನೇ ಅಪ್ಡೇಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡಿ ಇವಾಗ, ಸೊ ಇದು ಬಂದು ಗಿಗ್ ಅಂತ. ಸೊ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಸ್ಲಾಟ್ಸು ಗೈಸ್, ಇದ್ರ ಬಗ್ಗೆ ಇನ್ನೂ ಹೇಳ್ತೀನಿ. ಸೊ ಇವತ್ತು ಬಂದು ನಾನು ಒಂದು ಡೆಮೋ ಇರಲಿ ಅಂದುಬಿಟ್ಟು ಲೈಕ್ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಲಿ, ಟಚ್ ಸಿಗಲಿ ಏನೇನಿದೆ. ಯಾಕಂದರೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂದಾಗ ಲೈಕ್ ಫುಲ್ಲು ಇನ್ಡೆಪ್ತಾಗಿ ಹೇಳಬೇಕು ಅಂದರೆ ನನಗೂ ಒಂದು ಸ್ವಲ್ಪ ನಾಲೆಡ್ಜ್ ಇರಬೇಕು ಗೈಸ್. ಸೊ ನಾಲೆಡ್ಜ್ ಇದ್ದರೆ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಹಂಗಾಗಿ ಒಂದು ಸ್ವಲ್ಪ ನನಗೂ ನಾಲೆಡ್ಜ್ ಬರಲಿ ಅಂದ್ಬಿಟ್ಟು ಸೊ ಇವತ್ತೊಂದು ಚಿಕ್ಕದಾಗಿ ಒಂದು 4 hours ವರ್ಕ್ ಮಾಡಿದೆ. ಲೈಕ್ ಇಲ್ಲಿ ನೋಡ್ಬೋದು 2 gigs ತಗೊಂಡಂದರೆ ಸ್ಲಾಟ್ಸ್ ಅಂತ ಹೇಳ್ತೀನಿ, ನಿಮ್ಗೆ ಗಿಗ್ ಅಂದರೆ ಅರ್ಥ ಆಗೋಲ್ಲ. ಸ್ಲಾಟ್ಸು 2 ಸ್ಲಾಟ್ಸ್ ಅಂದರೆ 3 to 5 PM, 5 PM to 7 PM ತಗೊಂಡೆ. ಆ್ಯಕ್ಚುಲಿ ನಾನು 6:30 PMಗೆ ಏನೋ ಒಂದು ಸ್ವಲ್ಪ ಎಮರ್ಜೆನ್ಸಿ ಬಂತು ಅಂದ್ಬಿಟ್ಟು 6:45 ಸಮಥಿಂಗ್ ಏನೋ ಹೊರಟೆ, ಅದಕ್ಕೆ ಇನ್ಕಂಪ್ಲೀಟ್ ಅಂತ ತೋರಿಸ್ತಿದೆ. ಸೊ ಅದು ನೋಡೋಣ ಏನಂತ ತೋರಿಸುತ್ತೆ. ಅರ್ಧಕ್ಕೆ ನಾನು ಆಫ್ಲೈನ್ಗೆ ಹೋದರೆ ಏನಂತ ತೋರಿಸೋದನ್ನು ನೋಡೋಣ ಅಂತಲೇ ಇದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಸೊ ಇನ್ಕಂಪ್ಲೀಟ್ ಅಂತ ತೋರಿಸ್ತಿದೆ. ಸೊ ಇದು ಕಂಪ್ಲೀಟ್ ಅಂತ ತೋರಿಸ್ತಿದೆ ನೋಡಿ, ಇದು ಫುಲ್ ಸ್ಲಾಟ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಸೊ ಬನ್ನಿ ಗೈಸ್, ಇವಾಗ ನೋಡಿ ಲೈಕ್ 16 kilometers ಅಷ್ಟೇ ನಾನು ಮಾಡಿರೋದು. ಸೊ 168 rupees ನನ್ನ ಅರ್ನಿಂಗ್ಸ್ ಆಗಿದೆ ಇವತ್ತು. ಸೊ ಇವಾಗ ನೋಡಿ 3.18 hour ಮಾಡಿದ್ದೀನಿ ಲೈಕ್ ಸೀಸನ್ನು. ಸೊ ನೋಡ್ಬೋದು ಇಲ್ಲಿ
ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಬಂದು ಅಂತ ಹೊರಟಿಲ್ಲ ಅಂದರೆ ಆ ಸ್ಲಾಟ್ ಪೂರ್ತಿ ಕಂಪ್ಲೀಟ್ ಮಾಡ್ತಿದ್ದೆ ನಾನು. ಸೊ ಇದು ಬಂದು ಗೈಸ್ ನಿಮಗೆ ನೆಕ್ಸ್ಟು 24 ಜನವರಿಗೆ ಬಂದಿದೆ. ಸೊ ಇದು ಆಮೇಲೆ ಅಪ್ಡೇಟ್ ಮಾಡ್ತೀನಿ ನಾನು. ಸೊ ನೋಡಿ ಇವಾಗ ನನ್ನ ಪ್ರೊಫೈಲ್ಗೆ ಹೋದಾಗ ಸೊ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಟ್ರಿಪ್ ಹಿಸ್ಟ್ರಿ. ಸೊ ನೋಡಿ ನಾನು ಇವತ್ತು ಇಷ್ಟು ಟ್ರಿಪ್ ಮಾಡಿದ್ದೀನಿ ಗೈಸ್. ಇಷ್ಟೇ ಟ್ರಿಪ್ ಮಾಡಿದ್ದು ನಾನು ಆ್ಯಕ್ಚುಲಿ 6 ಟ್ರಿಪ್ಪು ಮಾಡಿದ್ದೀನಿ. ಅದರಲ್ಲಿ ಒಂದು ಇನ್ಕಂಪ್ಲೀಟ್ ಆಯಿತು. ಲೊಕೇಶನ್ ಆ್ಯಕ್ಚುಲಿ ಕರೆಕ್ಟಾಗಿ ಹಾಕಿರಲಿಲ್ಲ ಮತ್ತು ಫೋನ್ ರಿಸೀವ್ ಮಾಡಲಿಲ್ಲ ಕಸ್ಟಮರ್ ಬಂದು. ಸೊ ಹಾಗಾಗಿ ಅಂದರೆ ಇನ್ಕಂಪ್ಲೀಟ್ ಟ್ರಿಪ್ ಆಗಿದೆ. ಸೊ ರಿಟರ್ನ್ ಬಿತ್ತು ಆರ್ಡ್ರು. ಸೊ ರಿಟರ್ನ್ ಬಿದ್ದಾಗ ನಾನು ಹಬ್ಬಕ್ಕೆ ತೊಗೊಂಡೋಗಿ ರಿಟರ್ನ್ ಮಾಡಿದೆ. ಸೊ ಲೈಕ್ ಅವರು ಬೇರೆಯವ್ರಿಗೆ ಇದು ಮಾಡಿದ್ರು, ಹ್ಯಾಂಡ್ ಓವರ್ ಮಾಡಿದ್ರು. ಸೊ ಗೈಸ್ ಇಷ್ಟು. ಸೊ ನನ್ನ ಪ್ರೊಫೈಲಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಇದು ನನ್ನ ID. ಸೊ ಕಂಪ್ಲೀಟಾಗಿ ನಿಮ್ಮ ಪ್ರೊಫೈಲಲ್ಲಿ ಸಿಗುತ್ತೆ. ಸೊ ನಿಮ್ಮದು ಅಸೆಟ್ಸ್ ಅಂತಂದರೆ ಅಸೆಟ್ಸ್ಗೆ ಹೋದರೆ ಸೊ ಲೈಕ್ ನೀವು ಬ್ಯಾಗು ಮತ್ತು ಇದು ಜಾಕೆಟ್ ಅಂದರೆ ಟಿ ಶರ್ಟು ನೀವು ಕಂಪಲ್ಸರಿ ತಗೊಳ್ಳೇಬೇಕು. ಸೊ ಇದಕ್ಕೋಸ್ಕರನೇ ನೀವು ಸ್ಟಾರ್ಟಿಂಗು 201 ರೂಪೀಸ್ ಒನ್ ಶಾಟ್ ಪೇಮೆಂಟ್ ಆದರೆ 4 ವೀಕ್ಸ್ ಇನ್ಸ್ಟಾಲ್ಮೆಂಟ್ಸ್ ಆದರೆ 400 ಚೇಂಜ್ ನೀವು ಪೇ ಮಾಡೋದು. ಸೊ ಇದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇದನ್ನು ನೀವು ಮರೆತ್ರೂ 2 ಅವರ್ಸ್ ಕಂಪ್ಲೀಟ್ ಆಗಿದ್ದ ತಕ್ಷಣ ಸ್ಲಾಟು ನೀವು 3rd ಅವರ್ ಅಂದರೆ ಸೆಕೆಂಡ್ ಸ್ಲಾಟಿಗೆ ಎಂಟ್ರಿ ಆಗಬೇಕು ಅಂದಾಗಲೇ ಕಂಪಲ್ಸರಿ ಬ್ಯಾಗ್ ರಿಸೀವ್ ಮಾಡ್ಕೊಳ್ಳೇಬೇಕು ಅಂತ ಬರುತ್ತೆ, ಕಂಡೀಷನ್ಸ್ ಆಗುತ್ತದು. ಸೊ ಕಂಪಲ್ಸರಿ ಬ್ಯಾಗ್ ರಿಸೀವ್ ಮಾಡಾದಮೇಲೆ ನೆಕ್ಸ್ಟು ನೀವು ಕಂಟಿನ್ಯೂ ಮಾಡೋಕ್ಕಾಗೋದು ಸೊ ಆನ್ಲೈನಾಗಿ. ಸೊ ನಂದು ಟಿ ಶರ್ಟ್ ಇನ್ನೂ ಬಂದಿಲ್ಲ. ಸೊ ಟಿ ಶರ್ಟು ಕಲೆಕ್ಟ್ ಮಾಡ್ಕೊತೀನಿ. ಸೊ ಇಷ್ಟು ಗೈಸ್, ಇದು ಅಸೆಟ್ಸ್ಗೆ ಹೋಗ್ಬೇಕಿಲ್ಲಿ. ಸೊ ಅಗ್ರಿಮೆಂಟು ಮತ್ತು ಮೆಡಿಕಲ್ ಇನ್ಸೂರೆನ್ಸ್ ಎಲ್ಲ ಇದರಲ್ಲೇ ಇದೆ. ಸೊ ನೀವು ಇದರಲ್ಲೇ ಬೇಕಾದರೆ ತಗೋಬೋದು ಇಂಟ್ರೆಸ್ಟಿಂಗ್ ಆಗಿದ್ದರೆ. ಸೊ ಇಲ್ಲಿ ರೆಂಟ್ ಆ್ಯಂಡ್ EV ಅಂತಿದೆ. ಸೊ ನೋಡಿ ಈ ಆಪ್ಷನ್ ಬಂದು ನೋಡ್ಬೋದು ಇಲ್ಲಿ ನಿಮಗೆ ಏನೇನಿದೆ ಅಂತ ಕಂಡೀಷನ್ಸ್ ಇದೆ ಪೂರ್ತಿ. ಸೊ ನೆಕ್ಸ್ಟ್ ಅಂತ ಹೊಡೆದ್ರೆ ಇಲ್ಲೇನಾಗುತ್ತೆ, ನಿಮಗೆ ಯಾವುದಾದ್ರೂ ಗಾಡಿ ಬೇಕಾದರೆ ಇಲ್ಲಿ ರೆಂಟಿಗೆ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನನ್ನ ಹತ್ರ ಓನ್ ವೆಹಿಕಲ್ ಇರೋದ್ರಿಂದ ನಾನು ಇದನ್ನು ಏನು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಸೊ ನಾನು ಯಾವುದೇ ಕಾರಣಕ್ಕೂ ನಾನು ಮಾಡದೇ ಎಕ್ಸ್ಪೆರಿಮೆಂಟೆಲ್ಲ ನಿಮಗೆ ಹೇಳಲ್ಲ. ಸೊ ಇಫ್ ಇನ್ ಕೇಸ್ ಯಾರ ಹತ್ರನಾರ ವೆಹಿಕಲ್ ಇಲ್ಲ ಸೊ ಆದರೂ ನಾನು ಮಾಡಬೇಕು ಜೆಪ್ಟೋ, ಬ್ಲಿಂಕಿಟ್ಟು ಈ ಥರ ಅಂದರೆ ಬ್ಲಿಂಕಿಟ್ಟಲ್ಲಿ ಇದು ಬಂದು ಆಪ್ಷನ್ ಇರೋದು. ಸೊ ರೆಂಟಿಗೆ ತಗೋಬೋದು. ಸೊ ನೋಡಿ 210 ರೂಪೀಸ್ ಪರ್ ಡೇ ಅಂತೆಲ್ಲ ಇದೆ. ಇದು ಯಾವ ಥರ ಫಾರ್ಮ್ಯಾಟು, ಎಷ್ಟು ಕಿಲೋಮೀಟ್ರ್ ಏನು ಎತ್ತ ಇದೆಲ್ಲ ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಾನೇನು ಮಾತಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಬಂದು ಪೆಟ್ರೋಲ್ ಗಾಡಿ ಬೆಸ್ಟು ಅಂತ ಅನ್ಸುತ್ತೆ ಗೈಸ್, ನನ್ನ ಅನಿಸಿಕೆ. ಯಾಕಂದರೆ ನೀವು ಗಾಡಿ ತಗೊಂಡು ನೀವು ಪೆಟ್ರೋಲ್ ಹಾಕ್ಸ್ಕೊಂಡು ಎಷ್ಟು ಓಡಿಸ್ತೀರೋ ಓಡಿಸ್ಬೋದು. ಬಟ್ EV ಅಂದರೆ ಯಾವ ಥರ ಇರುತ್ತೆ, ಅವ್ರು ಫುಲ್ ಚಾರ್ಜ್ ಮಾಡಿಕೊಡ್ತಾರಾ ಅಥವಾ ಏನು, ಅದು ಫುಲ್ಲು ನನಗೆ ಕಂಪ್ಲೀಟಾಗಿ ಗೊತ್ತಿಲ್ಲ. ಅಥವಾ ನೀವೇ ಚಾರ್ಜ್ ಮಾಡ್ಕೋಬೇಕಾ, ಚಾರ್ಜಿಂಗ್ ಸ್ಟೇಷನ್ ಎಲ್ಲಿರುತ್ತೆ. ಸೊ ಇದರಲ್ಲಿ ಬಂದು ಡಿಫ್ರೆಂಟಾಗಿ ನೋಡಿ EV ಇರೋದ್ರಿಂದ. ಸೊ ಒಂದೊಂದು EV ಕಂಪ್ನಿದು ಒಂದೊಂದು ಥರ ಇರುತ್ತೆ. ಸೊ ಕೆಲವೊಂದು ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡೋದು ಇರುತ್ತೆ, ಕೆಲವೊಂದಕ್ಕೆ ಆನ್ ಸ್ಪಾಟ್ ಅಲ್ಲೇ ಚಾರ್ಜಿಂಗ್ ಕೇಬಲಿಂದ ಚಾರ್ಜ್ ಮಾಡೋ ಥರ ಆಪ್ಷನ್ ಇರುತ್ತೆ. ಸೊ ಇದು ಯಾವ ರೀತಿ ಹೋಗುತ್ತೆ ಅಂತ ಗೊತ್ತಿಲ್ಲ, ಫುಲ್ ಚಾರ್ಜ್ ಮಾಡಿಕೊಡ್ತಾರಾ ಅಥವಾ ಏನು ಅಂತ ಗೊತ್ತಿಲ್ಲ. ಸೊ ರೆಂಟಿಗೆ ಯಾರು ಇಂಟ್ರೆಸ್ಟಿಂಗ್ ಆಗಿದ್ದರೆ ಬೇಕಾದ್ರೆ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿ. ಸೊ ರೆಂಟಿಗೂ ಗಾಡಿಗಳು ಸಿಗುತ್ತಿದ್ರಲ್ಲಿ. ಸೊ ನನ್ನ ಹತ್ರ ಓನ್ ವೆಹಿಕಲ್ ಇರೋದ್ರಿಂದ ನಾನು ಏನೂ ಮಾಡಿಲ್ಲ, ಅದಕ್ಕಿನ್ನ ಕೈ ಹಾಕಿಲ್ಲ. ಸೊ ಇಲ್ಲಿ ಬ್ಯಾಕ್ ಬಂದರೆ ಗೈಸ್ ಇಲ್ಲಿ ಪಾಕೆಟ್ ಅಂತಿದೆ ನೋಡಿ, ಇಲ್ಲಿ ಪಾಕೆಟು. ಸೊ ಈ ಪಾಕೆಟ್ಗೆ ಹೋದಾಗ ನಿಮ್ಮದು ಅರ್ನಿಂಗ್ಸ್ ಆಗುತ್ತೆ ತೋರಿಸುತ್ತೆ ನೋಡಿ. ಇಲ್ಲಿ ಇವತ್ತು ನಾನು 168 ರೂಪೀಸ್ ಅಷ್ಟೇ ನಾನು ಅರ್ನಿಂಗ್ಸ್ ಮಾಡಿರೋದು. ಸೊ ಇಲ್ಲಿ ನೋಡ್ಬೋದು ನೀವು ಡೆಪಾಸಿಟ್, ವಿತ್ಡ್ರಾಲು ಈ ಥರ ಎಲ್ಲ ಬರುತ್ತೆ. ಇದೆಲ್ಲ ಪೇ ಔಟು ಲೈಕ್ 12th ಜಾನಿಂದ 18 ಜಾನ್ವರೆಗೂ ಏನಾರ ನಾನು ಅರ್ನಿಂಗ್ಸ್ ಮಾಡಿದರೆ ಸೊ ಇದು ಬಂದು 19 ಜನ್ ಅಥವಾ 20 ಜನ್ ನನಗೆ ವಿತ್ಡ್ರಾ ಆಗಿರೋದು. ಸೊ ನಾನು ಮಾಡದೇ ಇರೋದ್ರಿಂದ ನನಗೆ ಅದೇನು ತೋರಿಸ್ತಿಲ್ಲ. ಸೊ ಇದು ನಂದು ಫಸ್ಟು ಇವತ್ತು ಮಾಡಿರೋದು ಗೈಸ್, ನಾನು ಫಸ್ಟು ವರ್ಕ್ ಇದ್ರಲ್ಲಿ ಮಾಡಿರೋದು. ಸೊ ನಿಮಗೋಸ್ಕರ ಲೈಕ್ ತೋರಿಸ್ಬೇಕು ಯಾವ ಥರ ಇದೆ ಎಲ್ಲ ಇದೆ ಆ್ಯಪು ಅಂದ್ಬಿಟ್ಟು ಡೆಪ್ತಾಗಿ ತೋರಿಸ್ತಾ ಇದ್ದೀನಿ. ಸೊ ಇಫ್ ಇನ್ ಕೇಸ್ ಏನಾದರೂ ಬೇಜಾರಾದರೆ ಐ ಆಮ್ ರಿಯಲಿ ವೆರಿ ಸಾರಿ. ಸೊ ಡೆಪ್ತಾಗಿ ಯಾರೂ ತೋರಿಸಿಲ್ಲ ಕನ್ನಡದಲ್ಲಿ ಆ್ಯಕ್ಚುಲಿ ನಾನು ನೋಡ್ದಂಗೆ. ಸೊ ನಾನು ಡೆಪ್ತಾಗಿ ತೋರಿಸ್ಬೇಕು ಅಂತಲೇ ಈ ಕಾನ್ಸೆಪ್ಟ್ ಮಾಡ್ತಾ ಇರೋದು. ಸೊ ಗಿಗ್ಸು, ಸೊ ಇದು ಬಂದು ಸ್ಲಾಟ್ಸು ಗೈಸ್, ನಾನು ಆವಾಗಲೇ ಸ್ಲಾಟ್ಸ್ ಅಂತ ಹೇಳಿದೆ. ಸೊ ಗಿಗ್ಸು ಯಾರ್ಯಾರಿಗೆಲ್ಲ ಅರ್ಥ ಆಗುತ್ತೆ ಗಿಗ್ಸು, ಸೊ ಅರ್ಥ ಆಗದಿರೋದು ಸ್ಲಾಟ್ಸು. ಸೊ ಇದು ಬಂದು ಗೈಸ್, ಇದೆಲ್ಲ ವೀಡಿಯೋ ಎಲ್ಲ ಸಿಗುತ್ತೆ ನಿಮಗೆ ಕಂಪ್ಲೀಟ್ ಮಾಡೋಕ್ಕೆ, ಲೈಕ್ ಯಾವ ರೀತಿ ನೀವು ಬುಕ್ ಮಾಡ್ಕೋಬೇಕು ಸ್ಲಾಟ್ಸ್ನ ಅಂತೆಲ್ಲ ಬರುತ್ತೆ. ಸೊ ನೋಡಿ ಇವಾಗ 23rd ಇವಾಗ ಎಷ್ಟು ಟೈಮ್ ಬಂದು ನೀವು ನೋಡ್ತಿರ್ಬೋದು 11:53. ಸೊ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ 11:53 ಟೈಮ್ ಬಂದು. ಸೊ ಇವಾಗಲೂ ಕೂಡ ಇದಿದೆ ಸ್ಲಾಟು 11 PM to 12 AM ಇದೆ ಸ್ಲಾಟು. ಸೊ ನಾನು ಬಂದು 53 ಆಗಿರೋದು, 7 ಮಿನಿಟ್ಸ್ ಅಷ್ಟೇ ಇರೋದು. ಸೊ ಇದು ನಾನು ಆ ಲೊಕೇಶನ್ಗೆ ಹೋಗ್ಬೇಕು, ನಾನು ಬಂದು ಕೆಂಗೇರಿಗೆ ತಗೊಂಡಿರೋದು ಇದು ಬಂದು. ಸೊ ಆ ಸ್ಪಾಟಿಗೆ ಹೋಗಬೇಕು ಅಂದರೆ ನನಗೆ 10 to 15 ಮಿನಿಟ್ಸ್ ಬೇಕು. ಸೊ ಅದು ವರ್ಕೌಟ್ ಆಗೋಲ್ಲ. ಸೊ 24th ಗೈಸ್, ಸೊ 24th ನಾಳೆ. ಸೊ ನೋಡಿ ಇದು ಫ್ರೆಶ್ ಆಗಿ ನಿಮಗೆ ಹೇಳ್ತೀನಿ, ತೋರಿಸ್ತೀನಿ. ಸೊ ನೋಡ್ಬೋದು ಇಲ್ಲಿ ಮಾರ್ನಿಂಗ್ ಗಿಗ್ಸ್ ಅಂದರೆ ಮಾರ್ನಿಂಗ್ ಸ್ಲಾಟ್ಸು, ಲಂಚ್ ಸ್ಲಾಟ್ಸು, ಈವ್ನಿಂಗ್ ಸ್ಲಾಟ್ಸು, ನೈಟ್ ಸ್ಲಾಟ್ಸು,
ಲೇಟ್ ನೈಟ್ ಸ್ಲಾಟ್ಸು, ಈ ಥರ ಇಷ್ಟು ಆಪ್ಷನ್ಸ್ ಇದೆ. ಸೊ ನೋಡ್ಬೋದು ಮಾರ್ನಿಂಗ್ ಸ್ಲಾಟ್ ಬಂದು ಎಲ್ಲ ಆಲ್ಮೋಸ್ಟ್ 1 ಅವರ್ ಗ್ಯಾಪ್, 1 ಅವರಲ್ಲೇ ಇದೆ ಎಲ್ಲ ಸ್ಲಾಟ್ಸೂ. ಸೊ 6 to 7, 7 to 8, 8 to 9, 9 to 10 ಈ ಥರ ಸ್ಲಾಟ್ಸ್ ಇದೆ. ಸೊ ಲಂಚ್ ಸ್ಲಾಟ್ಸ್ ಬಂದ್ಬಿಟ್ಟು 11 to 1, 2 ಅವರ್ಸ್ ಸ್ಲಾಟ್ಸ್ ಇದೆ. ಸೊ ಈವ್ನಿಂಗು ಆಲ್ಮೋಸ್ಟ್ 2 ಅವರ್ಸ್ ಸ್ಲಾಟ್ಸ್ ಇದೆ. ಸೊ ನೋಡ್ಬೋದು. ಸೊ ನೀವು ಅರ್ಲಿ ಮಾರ್ನಿಂಗ್ 6 AM to 7 AM ಹೋದರೆ ಅಲ್ಲಿ ತೋರಿಸ್ತಿದೆ ನೋಡಿ, ಇಲ್ಲಿ 82 ಇಂದ 112 rupees per hour ತನಕ ನೀವು ಅರ್ನ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಬಂದು ಡಬಲ್ ಸ್ಟಾರ್ ತೋರಿಸ್ತಿದೆ. ಯಾಕೆಂದರೆ ನಾಳೆ ಬಂದು ಸ್ಯಾಟರ್ಡೆ ಗೈಸ್, ನಾಳೆ ಸ್ಯಾಟರ್ಡೆ ಒಂದು ಸ್ವಲ್ಪ 9 AM ಇಂದ 11 AM ಒಂದು ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಅದು ತೋರಿಸ್ತಾ ಇರೋದು. ಸೊ ಸಿಂಗಲ್ ಸ್ಟಾರು ಬರುತ್ತೆ ಗೈಸ್. ಸಿಂಗಲ್ ಸ್ಟಾರ್ ಬಂದು ಆಲ್ಮೋಸ್ಟು ವೀಕ್ ಡೇಸಲ್ಲಿ ತೋರಿಸುತ್ತೆ. ಸೊ ಸಿಂಗಲ್ ಸ್ಟಾರ್ ಅಂದರೆ ಆಲ್ಮೋಸ್ಟ್ 30 to 40% ಜಾಸ್ತಿ, ಅಂದರೆ ನಾರ್ಮಲ್ ಟೈಮಿಂಗ್ಸ್ಗಿಂತ ಆ ಟೈಮಿಂಗ್ಸಲ್ಲಿ ಒಂದು 30 to 40% ಲೈಕ್ ಆ ಥರ ಸಮಥಿಂಗ್ ಜಾಸ್ತಿ ಆಗುತ್ತೆ ಅಂತ ಸಿಂಗಲ್ ಸ್ಟಾರ್ ಅಂದರೆ. 2 ಸ್ಟಾರ್ಸ್ ಅಂದರೆ ಆಲ್ಮೋಸ್ಟು 40-50% ಎಕ್ಸ್ಟ್ರಾ ಬೀಳೋ ಚಾನ್ಸಸ್ ಇರುತ್ತೆ ಅಂತ. ಸೊ 3 ಸ್ಟಾರ್ಸ್ ಬಿದ್ದರೆ ಇದು ಬಂದು ಸಂಡೇ ಅಥವಾ ಗೌರ್ಮೆಂಟ್ ಹಾಲಿಡೇಸಲ್ಲಿ ಬರುತ್ತೆ. ಸೊ ಅದು ನೋಡ್ಬೋದು ನೀವು. ಸೊ 3 ಸ್ಟಾರ್ಸ್ ಬಂತು ಅಂದರೆ ಆಲ್ಮೋಸ್ಟು 80% ಗಂಟ ಜಾಸ್ತಿ ಬೀಳೋ ಚಾನ್ಸಸ್ ಇರುತ್ತೆ ಆರ್ಡ್ರು ಅಂತ. ಸೊ ನೋಡ್ಬೋದು ನೀವು. ಇಲ್ಲೂ ಇದೆ ನೈಟ್ ಗಿಗ್ಸಲ್ಲೂ ಅಂದರೆ ನೈಟ್ ಸ್ಲಾಟ್ಸಲ್ಲೂ ಇದೆ ನೋಡ್ಬೋದು. ಸೊ ನೈಟ್ ಸ್ಲಾಟ್ ಬಂದು 7 ಇಂದ 9 PM ಸೊ ಇದು ಬಂದು ಆಲ್ಮೋಸ್ಟ್ ಎಲ್ಲ ಊಟ ಮಾಡೋ ಟೈಮು. ಸೊ ಊಟ ಮಾಡೋ ಟೈಮ್ಗೆ ಏನಾದ್ರೂ ಶಾರ್ಟೇಜ್ ಇದ್ದರೆ, ಏನಾದರೂ ಬೇಕಂದರೆ ಸ್ನ್ಯಾಕ್ಸ್ ಈ ಥರ ಏನಾದ್ರು ಬೇಕು ಅಂದರೆ ಸೈಟ್ಸ್ ಹತ್ರ ಸೊ ಪರ್ಚೇಸ್ ಮಾಡ್ತಾರೆ. ಸೊ ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ. ಸೊ ಇದು ಬಂದು ನೀವು ಬುಕ್ ಆಗಿರೋ ಸ್ಲಾಟ್ಸ್ ಬಂದು ಈ ಬುಕ್ಡ್ ಸ್ಲಾಟ್ಸಲ್ಲಿ ಇರುತ್ತೆ. ಇದು ಓಪನ್ ಸ್ಲಾಟ್ಸು, ಇದು ಆಲ್ ಸ್ಲಾಟ್ಸು. ಲೈಕ್ ಓಪನ್ ಹಾಲು ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಕೆಲವೊಂದು ಏನಾಗುತ್ತೆ, ಸೊ ಎಷ್ಟೋ ಜನ ಬುಕ್ ಮಾಡಿರ್ತಾರಲ್ಲ, ಸೊ ಇನ್ನೇನು ರಿಕ್ವೈರ್ಮೆಂಟ್ ಇಲ್ಲ ಡೆಲಿವರಿ ಬಾಯ್ಸ್ಗೆ ಅಂದಾಗ ಕೆಲವೊಂದು ಕ್ಲೋಸ್ ಆಗೋಗುತ್ತೆ ಆನ್ ಸ್ಪಾಟು, ಇಲ್ಲೇ ಕ್ಲೋಸ್ ಆಗುತ್ತೆ. ಯಾಕಂದರೆ ಲಿಮಿಟ್ ಇರುತ್ತೆ. ಸೊ ಇಷ್ಟು ಜನ ಈ ಟೈಮಿಂಗ್ಸಿಗೆ ಇಷ್ಟು ಜನ ಡೆಲಿವರಿ ಬಾಯ್ಸ್ ಅವಶ್ಯಕತೆ ಇದ್ದಾರೆ ಅಂತ. ಸೊ ಅಷ್ಟು ಜನ ಆಗಿದ ತಕ್ಷಣ ಸ್ಲಾಟು ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಸೊ ಹಂಗಾಗಿ ನೀವು ಪ್ರೀವಿಯಸ್ಸಾಗಿ ಬುಕ್ ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ಹಾಫ್ ಆನ್ ಅವರ್ ಮುಂಚೆ ಬುಕ್ ಮಾಡಿದ್ರೆ ಓಕೆ ಗೈಸ್, ನಿಮ್ಗೆ ಆ ಸ್ಲಾಟ್ ಸಿಕ್ತು ಅಂದರೆ ನಿಮ್ಮ ಲಕ್ಕು. ಇಫ್ ಇನ್ ಕೇಸ್ ಸ್ಲಾಟ್ಸು ಕಂಪ್ಲೀಟಾಗಿ ಕ್ಲೋಸ್ ಆಗಿತ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಯಾವ ಲೊಕೇಶನ್ ತಗೊಂಡಿದ್ದೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಲೊಕೇಶನಲ್ಲಿ ಜಾಸ್ತಿ ಜನ. ಸೊ ಗೈಸ್ ಇಲ್ಲಿ ನೋಡಿ ಆಲ್ ಆಫರ್ಸ್ ಅಂತ ಬಂದಿದೆ ಅಲ್ಲ. ಸೊ ಇಲ್ಲಿ ಬಂದು ಇಲ್ಲಿ ಆಲ್ ಹೊಡೆದ್ರೆ ಸೊ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ತೋರಿಸುತ್ತೆ ಗೈಸ್. ಇದು ಏನು ಅಂದರೆ, ಸೊ ನೋಡಿ ನಾಳೆ ಬಂದು 24th Jan. ಸೊ 24th Janನಲ್ಲಿ ಸೊ ನೀವು ಏನಂದರೆ 4 AM ಇಂದ 3:59 AM ಅಂದರೆ ಆಲ್ಮೋಸ್ಟು 12 hours ಸಮಥಿಂಗು, ಅಲ್ಲ 24 hours ಆಗುತ್ತೆ ಆಲ್ಮೋಸ್ಟ್. 24 hours. ಸೊ ಇದು ಬಂದು ಕಂಪ್ಲೀಟಾಗಿ ಗೈಸ್ ನಿಮಗೆ 10 AM ಇಂದ 2 PM 3 hours ಮಾಡಬೇಕು, ಅಥವಾ 5 hours ಇಂದ 11 PM 5 hours. ಸೊ ಈ ಥರ ಇವೆರಡು ಕಂಪ್ಲೀಟ್ ಮಾಡ್ಬೇಕು ಗೈಸ್, ಅಥವಾ ಅಂತ ಹೇಳಿದೆ ಸಾರಿ, ಇವೆರಡು ಕಂಪ್ಲೀಟ್ ಮಾಡಿದಾಗ ನಿಮ್ಗೇನಾಗುತ್ತೆ, ನೀವೇನಾದರೂ 796 rupees ಅರ್ನ್ ಮಾಡಿದರೆ ಸೊ ಇನ್ಸೆಂಟಿವ್ಸ್ ಅನ್ನೋದೊಂದು ಕೊಡ್ತಾರೆ. 269 rupees ಇನ್ಸೆಂಟಿವ್ಸ್ ಕೊಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟಾಗಿ 928 ಅರ್ನಿಂಗ್ ಮಾಡಿದರೆ ನೀವು 321 ಕೊಡ್ತಾರೆ. ಲಾಸ್ಟ್ ಇಲ್ಲಿ ನೋಡ್ಬೋದು ನೀವು 1699 ಆಲ್ಮೋಸ್ಟ್ 1700 ರೀಚ್ ಆಗಿದ್ದರೆ 933 rupees ಕೊಡ್ತಾರೆ ಎಕ್ಸ್ಟ್ರಾ. ಸೊ ಇದು ಬಂದು ಗೈಸ್ ನಾಳೆ ವಿಂಟರ್ ಫುಲ್ ಡೇ ಸ್ಪೆಷಲ್ ಅಂದ್ಬಿಟ್ಟು ಸೊ ಈ ಥರ ಇನ್ಸೆಂಟಿವ್ಸ್ ಕೊಡ್ತಾರೆ ಗೈಸ್. ಸೊ ಇದರಲ್ಲಿ ಬಂದು ನಿಮಗೆ ಮೈನಾಗಿ ಇದೆ ನಾನು ಹೇಳೋದು ಮರ್ತೆ ಅನ್ನೋದು. ಸೊ ಇದರಲ್ಲಿ ಬಂದು ಕಂಪ್ಲೀಟಾಗಿ ಇನ್ಸೆಂಟಿವ್ಸ್ಗೋಸ್ಕರನೇ ನೀವು ಕೆಲಸ ಮಾಡಬೇಕು ಗೈಸ್. ಯಾಕೆ ಅಂದರೆ ನಾರ್ಮಲ್ ನೀವು ಆರ್ಡ್ರ್ ತಗೊಂಡು ಡೆಲಿವರಿ ಮಾಡೋದ್ರಿಂದ ನೀವು ಪರ್ ಆರ್ಡರ್ಗೆ ನೀವು ಪೆಟ್ರೋಲ್ ಗಾಡಿ ಏನಾದ್ರು ಓಡಿಸ್ತಿದ್ರೆ ಪೆಟ್ರೋಲ್ ಕಾಸೆಲ್ಲ ಕಳೆದು ನೀವು ಅಮ್ಮಮ್ಮ ಅಂದರೆ ಒಂದು ಆರ್ಡ್ರಿಗೆ 2 to 3 rupees ಆ ಥರ ಅಷ್ಟು ಅದು ಮ್ಯಾಕ್ಸಿಮಮ್ ಅಷ್ಟು ಉಳಿಸ್ಬೋದು. ಸೊ 5 rupees ಉಳಿಸ್ತಾರೆ. ಕೆಲವೊಬ್ಬರು 60 kilometers ಮೈಲೇಜ್ ಗಾಡಿ ಎಲ್ಲ ಇದ್ದರೆ. ಸೊ ಆಲ್ಮೋಸ್ಟ್ ಮೊಪೆಡ್ ಬಂದ್ಬಿಟ್ಟು 30, 35, 40 ರೇಂಜಲ್ಲಿರುತ್ತೆ. ಸೊ 30, 35, 40 ರೇಂಜಲ್ಲಿರೋದು ಆಲ್ಮೋಸ್ಟ್ 1 or 2 rupees ಮಿಕ್ಸಿದ್ರೆ ಹೆಚ್ಚು. ಸೊ ಇನ್ಸೆಂಟಿವ್ಸು ನೀವು ಟಾರ್ಗೆಟ್ ರೀಚ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಸೊ ನೋಡ್ಬೋದು ಇದು ಫುಲ್ ಡೇ ಮಾರ್ನಿಂಗ್ ಪ್ಲಸ್ ಈವ್ನಿಂಗ್ ಅಂದ್ಬಿಟ್ಟು ಸ್ಲಾಟ್ ಇದು. ಸೊ 24th Jan 5 AM to ಇದು ಅಷ್ಟೇ ಸೇಮು. ಸೊ 10 hours ಮಾಡಬೇಕು ಪ್ಲಸ್ 5 hours, ಇವೆರಡು ಕಂಪ್ಲೀಟ್ ಆದರೆ ನಿಮಗೆ ಈ ಥರ ಇನ್ಸೆಂಟಿವ್ ಸಿಗುತ್ತೆ. ಸೊ ಈವ್ನಿಂಗ್ ಮ್ಯಾರಥಾನರು ಸೊ ನೋಡ್ಬೋದು ಇಲ್ಲಿ 7 PM to 11 PM ಈ ಥರ ಸ್ಲಾಟ್ಸ್ ಗೈಸ್. ಸೊ ಇದರಲ್ಲಿ ಬಂದು ಇನ್ಸೆಂಟಿವ್ಸ್ ಕಂಪ್ಲೀಟಾಗಿ ಇಲ್ಲಿ ನೋಡಿ ಇನ್ಸೆಂಟಿವ್ಸು. ಸೊ ಡೌನ್ ಸೈಡ್ ಹೋದರೆ ಇನ್ಸೆಂಟಿವ್ಸು,
ಸೊ ಇದು ಎಕ್ಸ್ಟ್ರಾ ಇದು ಹೇಳ್ತೀನಿ ತಡ್ರಿ. ಸೊ ಇನ್ಸೆಂಟಿವ್ಸ್ ಇರೋದ್ರಲ್ಲ ನೀವು ಇದ್ರ ಮೇಲೆ ಇದ್ರನ್ನ ಟಾರ್ಗೆಟ್ ಇಟ್ಕೊಂಡೆ ಗೈಸ್ ನೀವು ಮಾಡಬೇಕು, ಯಾಕಂದರೆ ಇದರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಇದು ಆಲ್ಮೋಸ್ಟ್ ನೀವು ಎಲ್ಲ ನೋಡ್ತಿರಲ್ಲ. ಸೊ 1 lakh ಪರ್ ಮಂತು ನಾನು ಅರ್ನಿಂಗ್ಸ್ ಮಾಡಿದೆ, ವೀಕ್ಲಿ 10K 20K ರೀಚ್ ಔಟ್ ಮಾಡಿದೆ, ಆ ಥರ ಎಲ್ಲ ನೀವು ನೋಡ್ತಿರಲ್ಲ. ಲೈಕ್ ಬಾಯ್ಸ್ ಎಲ್ಲ ಮಾಡೋದು, ಡೆಲಿವರಿ ಬಾಯ್ಸು ನಾನು 10 hours ಅಷ್ಟೇ ಮಾಡೋದು ಈ ರೀತಿ. ಸೊ ಇದೆಲ್ಲ ಪ್ಲ್ಯಾನಿಂಗ್ ಪ್ರಕಾರ ಮಾಡಿದ್ರೆ ಗೈಸ್ ನೀವು ಇದರಲ್ಲಿ ಆಲ್ಮೋಸ್ಟ್ ರೀಚ್ ಆಗ್ಬೋದು. ಅಂದರೆ ನೀವು ಟಾರ್ಗೆಟ್ ರೀಚ್ ಆಗ್ಬೋದು. ಲೈಕ್ 1 lakh 1.5 lakh ಎಲ್ಲ ಇದರಿಂದನೇ ಇನ್ಸೆಂಟಿವ್ಸ್ ಟಾರ್ಗೆಟ್ ಇಟ್ಕೊಂಡೆ ದುಡಿಯೋದು. ಸೊ ಪ್ಲಸ್ ಪಾರ್ಟ್ ಟೈಮ್ ಈವ್ನಿಂಗ್. ಸೊ ನೋಡಿ, ಇದು 24th Jan 6 PM to 4 AM. ಸೊ ಇದರಲ್ಲಿ ಬಂದು ನೀವು 20 rupees ಎಕ್ಸ್ಟ್ರಾ ಪರ್ ಆರ್ಡರ್. ಇದು ಯಾವಾಗ ಸಿಗುತ್ತೆ ನಿಮಗೆ ಅಂದರೆ 6 PM to 2 AM ವರ್ಗೂ ಮಾಡಿದ್ರೆ, ಲೇಟ್ ನೈಟು 6 PM to 2 AM ಲೇಟ್ ನೈಟ್ವರೆಗೂ ಮಾಡಿದ್ರೆ ಸೊ 4 hours ಕಂಪ್ಲೀಟ್ ಮಾಡಬೇಕು. ಸೊ ಇದರಲ್ಲಿ ಬಂದು 4 hours ನೀವು ಕಂಪ್ಲೀಟ್ ಮಾಡಿದ್ರೆ, ಸೊ ಮಧ್ಯದಲ್ಲಿ 1 hour 2 hour ಬ್ರೇಕ್ ತಗೊಂಡ್ರು ನೀವು ಕಂಪ್ಲೀಟ್ ಮಾಡ್ಬೋದು ಇದನ್ನ. ಸೊ ಕಂಪ್ಲೀಟ್ ಮಾಡಿದ್ರೆ ನೀವು ಎಷ್ಟು ಈ ಟೈಮ್ ಪೀರಿಯಡಲ್ಲಿ ಅಂದರೆ ಈ 4 ಅವರ್ಸಲ್ಲಿ ನೀವು ಎಷ್ಟು ಆರ್ಡರ್ಸ್ ಕಂಪ್ಲೀಟ್ ಮಾಡಿರ್ತೀರಾ. ಲೈಕ್ ಫಾರ್ ಎಕ್ಸಾಂಪಲ್ 4 ಅವರ್ಸಲ್ಲಿ ಆಲ್ಮೋಸ್ಟ್ ನೀವು ಒಂದು 10 ಆರ್ಡರ್ಸ್ ಕಂಪ್ಲೀಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ, ಅಸ್ಯೂಮ್ ಮಾಡ್ಕೊಳ್ಳಿ. ಸೊ 10 ಆರ್ಡರ್ಸ್ಗೆ 20 rupees ಪರ್ ಎಕ್ಸ್ಟ್ರಾ ಬೀಳುತ್ತೆ. ಸೊ 10 ಆರ್ಡರ್ಸ್ ಇಂಟು 20 ಅಂದರೆ 10 into 20 200 rupees. ಸೊ ಇದರಲ್ಲಿ ನೋಡಿ, ಇದರಲ್ಲೂ ಅಷ್ಟೇ 15 rupees ಎಕ್ಸ್ಟ್ರಾ ಅಂದರೆ 6 AM ಇಂದ 9 AM ವರ್ಗೂ 2 hours ಮಾಡಿದ್ರೆ ನೀವು 15 rupees ಎಕ್ಸ್ಟ್ರಾ ಆಗುತ್ತೆ. ಸೊ ಇದು ಬಂದು 6 AM ಇಂದ 11 PM ವರ್ಗೂ ಅಂದರೆ 12 PM ವರ್ಗೂ ಆಲ್ಮೋಸ್ಟ್ ನೈಟ್ವರೆಗೂ ನೀವು 10 hours ಕಂಪ್ಲೀಟ್ ಮಾಡಿದ್ರೆ 15 ಎಕ್ಸ್ಟ್ರಾ ಪರ್ ಆರ್ಡರ್ ಬರುತ್ತೆ ನಿಮಗೆ. ಸೊ ಈ ಥರ. ಸೊ ಇದು ಬಂದು ಗೈಸ್ ಕಂಪ್ಲೀಟಾಗಿ ಇದು 23rd ಹೋಯ್ತು ಬಿಡಿ. ಇನ್ಸೆಂಟಿವ್ಸು ಮತ್ತು ಎಕ್ಸ್ಟ್ರಾ ನೀವು ಅರ್ನಿಂಗ್ಸ್ ಮಾಡೋದ್ರಿಂದನೇ ನೀವು ಬೆನಿಫಿಟ್ ಆಗೋದು ಇದರಲ್ಲಿ. ಸೊ ದಯವಿಟ್ಟು ಗೈಸ್ ನೋಡಿ, ಇದೇನಾದ್ರು ನೀವು ಆ್ಯಪಲ್ಲಿ ಬರೋದ್ರಿಂದ ಅಂದರೆ ನೀವು ಅರ್ನಿಂಗ್ಸ್ ಮಾಡಬೇಕು ಅಂದ್ಕೊಂಡ್ರೆ ಸೊ ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿ, ಲೈಕ್ ನೀವೊಂದು ಟೈಮಿಂಗ್ಸ್ ಫಿಕ್ಸ್ ಆಗಿ. ಸೊ ಇದೇನು ಅಂದರೆ ಗೈಸ್, ನೀವು ಎಕ್ಸ್ಟ್ರಾ ಪರ್ ಆರ್ಡರು 15 rupees 20 rupees ಎಕ್ಸ್ಟ್ರಾ ಪರ್ ಆರ್ಡರು ಮತ್ತು ಇನ್ಸೆಂಟಿವ್ಸು ಇದೆಲ್ಲ ರೀಚ್ ಔಟ್ ಮಾಡೋದ್ರಿಂದ ನೀವು 10 ಆರ್ಡರ್ಸ್ ಮಾಡಿದ್ರು ಲೈಕ್ ನೀವು ಆಲ್ಮೋಸ್ಟು ರೀಚ್ ಆಗೋಯ್ತೀರ. ಲೈಕ್ ಆಲ್ಮೋಸ್ಟ್ 800 ಗಂಟೆ ರೀಚ್ ಆಗೋಯ್ತೀರ. ಸೊ ಇದನ್ನು ಟಾರ್ಗೆಟ್ ಇಟ್ಕೊದ್ದೀರ ನೀವು ಈ ಟೈಮ್ ಪೀರಿಯಡಲ್ಲಿ ನೀವು ಆರ್ಡರ್ಸ್ನ ಕಂಪ್ಲೀಟ್ ಮಾಡಿದರೆ ಇದನ್ನು ಇನ್ಸೆಂಟಿವ್ಸ್ ಬೇಡ ಅಂತ ನೀವು ಸುಮ್ಮನೆ ಏನೋ 1 hour 2 hour 3 hours ಸುಮ್ಮನೆ ಈ ಥರ ಮಾಡೋದ್ರಿಂದ ಸೊ ನಿಮ್ಗೆ ಅದ್ರಲ್ಲಿ ₹1 ಬೆನಿಫಿಟ್ ಸಿಗೋಲ್ಲ. ಸೊ ನೋಡಿ ಗೈಸ್, ಇದು ಫುಲ್ಲು ಪ್ರಿಪೇರ್ ಆಗಿ. ಸೊ ನೋಡಿ, ಇದೆಲ್ಲ ಇರುತ್ತೆ ಕಂಪ್ಲೀಟಾಗಿ. ನಾನು ಆ್ಯಕ್ಚುಲಿ ತುಂಬ ಜನ ಎಷ್ಟೋ ಇನ್ಫಾರ್ಮೇಷನ್ ಕೊಡಲ್ಲ ಈ ಥರ. ಸೊ ನಾನು ಆಲ್ಮೋಸ್ಟ್ ಅಲ್ಲೂ ನನಗೆ ಗೊತ್ತಿರೋದು 100% ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಗೈಸ್, ಇವಾಗ ವೀಡಿಯೋದಲ್ಲಿ ಸಿಗ್ತೀನಿ, ಬನ್ನಿ ಇನ್ನೂ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸ್ಕ್ರೀನ್ ರೆಕಾರ್ಡ್ ನೋಡ್ಕೊಬಂದ್ರಿ ಅಂತ ಅನಿಸುತ್ತೆ. ಸ್ಕ್ರೀನ್ ರೆಕಾರ್ಡಲ್ಲಿ ಒಂದು ಸ್ವಲ್ಪ ಲೆಂತಿಯಾಗಿ ಹೇಳಿದ್ದೀನಿ. ಸೊ ಯಾಕೆ ಅಂದರೆ ನಾನು ಆ್ಯಕ್ಚುಲಿ ರಿಸರ್ಚ್ ಮಾಡಿದೆ ತುಂಬ. ಸೊ ಬ್ಲಿಂಕಿಟ್ಗೆ ಹೋಗೋಕ್ಕಿಂತ ಮುಂಚೆ ಯಾವ ರೀತಿ ಏನು ಎತ್ತ ಎಲ್ಲ ನೋಡೋಣ ಅಂದ್ಬಿಟ್ಟು ರಿಸರ್ಚ್ ಮಾಡಿದೆ. ಸೊ ಇನ್ಡೆಪ್ತಾಗಿ ಕ್ಲೀನಾಗಿ ಯಾರೂ ಕೂಡ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಸೊ ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಇನ್ಡೆಪ್ತಾಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ಒಂದು ಸ್ವಲ್ಪ ಲೆಂತಿ ಆಯಿತು ವೀಡಿಯೋ. ಸೊ ಸ್ಕಿಪ್ ಮಾಡ್ಕೊಂಡು ನೋಡ್ಬೋದು. ಸೊ ಬಟ್ ನಿಮ್ಗೇನು ಅರ್ಥ ಆಗಲ್ಲ ಗೈಸ್, ಸ್ಕಿಪ್ ಮಾಡಂತೂ ನೋಡಬೇಡಿ. ಸೊ ನೀವು ಯಾರ್ಯಾರೆಲ್ಲ ಇಂಟ್ರೆಸ್ಟಿಂಗ್ ಆಗಿದ್ದೀರಾ, ಬ್ಲಿಂಕಿಟ್ಗೆ ಹೋಗಬೇಕು, ಬ್ಲಿಂಕಿಟ್ ಮಾಡಬೇಕು, ಸೊ ಬ್ಲಿಂಕಿಟಲ್ಲಿ ಏನಾದರೂ ಒಂದು ಸ್ವಲ್ಪ ನಾನು ಅಂದರೆ ಅರ್ನಿಂಗ್ಸ್ ಮಾಡಬೇಕು ಅಂತಿದ್ದೀರಾ, ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಯಾಕಂದರೆ ಅದರಲ್ಲಿ ತುಂಬ ಅಂದರೆ ತುಂಬ ಇನ್ಡೆಪ್ತಾಗಿ ಹೇಳಿದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು. ಸೊ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ. ಇಫ್ ಇನ್ ಕೇಸ್ ಸ್ಕಿಪ್ ಮಾಡ್ಕೊಂಡು ಈ ಟೈಮ್ವರೆಗೂ ಬಂದಿದ್ದರೆ ಸೊ ನೀವು ಫ್ರೀ ಇದ್ದಾಗ ಆಲ್ಮೋಸ್ಟ್ ಇದು ಬಂದು 15 minutes ಡ್ಯೂರೇಷನ್ವರೆಗೂ ಹೋಗೋ ಚಾನ್ಸಸ್ ಇದೆ. 15 to 20 minutesವರೆಗೂ ಹೋಗೋ ಚಾನ್ಸಸ್ ಇದೆ. ಯಾಕಂದರೆ ಇನ್ಡೆಪ್ತಾಗಿ ಹೇಳಿದ್ದೀನಿ ಗೈಸ್. ನನ್ನ ಇಂಟೆನ್ಷನ್ ಇಷ್ಟೇ, ನಿಮಗೆ ತಿಳಿಸ್ತಾ ಇದ್ದೀನಿ. ನನಗೆ ಗೊತ್ತಿರೋದು 100% ನಾನು ನಿಮ್ಗೆ ತಿಳಿಸ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಬೇರೆಯವ್ರ ಥರ ನಾನು ಹೈಲೈಟ್ ಹೇಳ್ಬಿಟ್ಟು ಸೊ ವಿಡ್ರಾ ಮಾಡೋದು ಹೇಗೆ, ನೀವು ಇದು ಮಾಡೋದು ಹೇಗೆ, ಬರೀ ಇಷ್ಟು ಮಾತ್ರ ಹೇಳೋದು ನನ್ನ ಉದ್ದೇಶ ಅಲ್ಲ. ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕೊಟ್ಟಿದ್ದೀನಿ. ಸೊ ಇಫ್ ಇನ್ ಕೇಸ್ ಎಲ್ಲ ಸ್ಕಿಪ್ ಮಾಡ್ಕೊಂಡು ಇಲ್ಲಿ ಗಂಟ ಬಂದಿದ್ರೆ ಅಂದರೆ ಈ ಟೈಮ್ ಫ್ರೇಮ್ ಗಂಟ ಬಂದಿದ್ದರೆ ದಯವಿಟ್ಟು ಈಗ ನೋಡೋಕ್ಕಾಗಿಲ್ಲ ಅಂದ್ರೂ ಫ್ರೀ ಆದಾಗ 15 to 20 minutes ಫ್ರೀ ಇದ್ದಾಗ ನಿಧಾನಕ್ಕೆ ಕ್ಲೀನಾಗಿ ಇನ್ಡೆಪ್ತಾಗಿ ಹೇಳಿದ್ದೀನಿ. ಸೊ ನೋಡಿ, ಸೊ ಯಾರ್ಯಾರೆಲ್ಲ ಬ್ಲಿಂಕಿಟ್ ಮಾಡಬೇಕು ಅಂತಿದ್ದೀರಾ, ಸೊ ನಾನು ಸ್ಕ್ರೀನ್ ರೆಕಾರ್ಡಿಂಗಲ್ಲೂ ಹೇಳಿದ್ದೆ ಆ್ಯಕ್ಚುಲಿ. ಸೊ ಇನ್ಸೆಂಟಿವ್ಸು ಎಕ್ಸ್ಟ್ರಾ ಅಮೌಂಟು ಇದನ್ನು ಟಾರ್ಗೆಟ್ ಇಟ್ಕೊಳ್ಳಿ, ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಇದರಿಂದನೇ ನೀವು ಬೇಗ ನಿಮ್ಮ ಟಾರ್ಗೆಟ್ನ ರೀಚ್ ಔಟ್ ಆಗೋಕ್ಕಾಗೋದು. ಸೊ ಇದನ್ನು ನೀವು ಮನಸ್ಸಲ್ಲಿ ಅದು ತಲೆಯಲ್ಲಿ ಇಟ್ಕೊಂಡಿದ್ದೀರಾ. ಸೊ ನಾನು ಮಾಡ್ತೀನಿ 10 ಆರ್ಡ್ರ್ ಮಾಡ್ತೀನಿ ಡೈಲಿ. ಸೊ ಡೈಲಿ 10 ಆರ್ಡ್ರ್ ಮಾಡಿದ್ರೂ ಪರವಾಗಿಲ್ಲ ಗೈಸ್,
ಸೊ ನೀವು ಟೈಮ್ ಫ್ರೇಮ್ನ ಇಟ್ಕೊಂಡು ಸೊ ನೀವು ಅದ್ರ ಪ್ರಕಾರ ಫಾಲೋ ಅಪ್ ಆದರೆ ನೀವು ಒಂದು ಲೆವೆಲ್ಗೆ ರೀಚ್ ಔಟ್ ಆಯ್ತೀರಾ. ಸೊ ಇದು ಬಂದು ನನ್ನ ಅನಿಸಿಕೆ. ಸೊ ಇದು ಯಾವುದೇ ರೀತಿ ಫೋರ್ಸ್ ಇಲ್ಲ. ಸೊ ನಾನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನೀವೆಲ್ಲ ಮಾಡಿ ಅಂತ ಹೇಳ್ತಾಯಿಲ್ಲ. ನಾನು ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಒಂದೇ, ಸೊ ತೋರಿಸ್ಬೇಕು ಯಾವ ರೀತಿ ಅರ್ನಿಂಗ್ಸ್ ಆ್ಯಪ್ಸ್ ಎಲ್ಲ ವರ್ಕೌಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋದೊಂದು ನನ್ನ ಉದ್ದೇಶ. ಸೊ ಹಂಗಾಗಿ ನಾನು ಎಲ್ಲ ಥರ ಡೆಲಿವರಿ ಆ್ಯಪ್ಸ್ನು ಟ್ರೈ ಮಾಡಬೇಕು ಅಂತ ಇರೋದು. ಸೊ ನಾನೇನಾದರೂ ಇದರಿಂದ ಅರ್ನಿಂಗ್ಸ್ ಮಾಡಬೇಕು, ನಾನು ಉದ್ಧಾರ ಆಗಬೇಕು, ಪ್ಲಸ್ ನಿಮಗೆ ನಾನು ಡೈಲಿ ವ್ಲಾಗ್ ಥರ ಮಾಡಿಬಿಟ್ಟು ಇದರಲ್ಲೂ ಒಂದು ಸ್ವಲ್ಪ ಅರ್ನಿಂಗ್ ಆಗೋದ್ರೆ ನಾನೆಲ್ಲೋ ರೀಚ್ ಔಟ್ ಐತೀನಿ ಅನ್ನೋದೆಲ್ಲ ನನ್ನ ಇಂಟೆನ್ಷನ್ ಅಲ್ಲ ಗೈಸ್. ಸೊ ಇಂಟೆನ್ಷನ್ ಆ ರೀತಿ ಇದ್ದಿದ್ರೆ ಬರೀ ಬ್ಲಿಂಕಿಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅಂದರೆ ಯಾವುದಾದ್ರೂ ಒಂದು ಆ್ಯಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಒಂದು ಆ್ಯಪಲ್ಲೇ ಅರ್ನಿಂಗ್ ಮಾಡ್ತಿದ್ದೆ ಲೈಫ್ ಟೈಮು. ಸೊ ನನ್ನ ಇಂಟೆನ್ಷನ್ ಅದಲ್ಲ. ಸೊ ನೋಡೋಣ ಗೈಸ್, ಮಂತ್ಲಿ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಪ್ಲ್ಯಾನಿಂಗ್ ನಡೀತಿದೆ. ಸೊ ಮಂತ್ಲಿ ಅಂದರೆ ಆಲ್ಮೋಸ್ಟು ನಾಳೆಯಿಂದನೇ ಸ್ಟಾರ್ಟ್ ಮಾಡೋ ಚಾನ್ಸಸ್ ಇದೆ. ಸೊ ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 1 ವೀಕ್ ಮೈನಸ್ ಆಗುತ್ತೆ ನೆಕ್ಸ್ಟ್ ಮಂತಲ್ಲಿ. ಸೊ ನೋಡೋಣ ಗೈಸ್, ಜೆಪ್ಟೋಗೂ ಹೋಗ್ಬೇಕು, ಇನ್ನು ಸ್ವಿಗ್ಗಿ ಮಾರ್ಟು ಇದೆ, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಂತೊಂದಿದೆ ಆ್ಯಪು, ಅದರಲ್ಲೂ ಒಂದು ಸ್ವಲ್ಪ ರಿವ್ಯೂ ಮಾಡಿಬಿಡ್ಬೇಕು. ಸೊ ಇದ್ಯಾವುದೇ ಇನ್ನೂ ಒಂದು ಸತಿ ಹೇಳ್ತಿದ್ದೀನಿ, ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದೆ. ಸೊ ಇದು ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ ಗೈಸ್, ಇದು ಯಾವುದೇ ರೀತಿ ದುಡ್ಡು ಕೊಟ್ಟು ಯಾರೋ ದುಡ್ಡು ಕೊಟ್ಟು ಮಾಡಿಸ್ತಾ ಇರೋದಲ್ಲ. ಸೊ ನನ್ನ ಇಂಟೆನ್ಷನ್ ಬಂದ್ಬಿಟ್ಟು ನಿಮಗೆ ಏನಿದೆ ಸತ್ಯ ತೋರಿಸ್ಬೇಕು ಅಂತ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು ಗೈಸ್.